ಸ್ನೇಹಿತರೆ ನೋಡಿದ್ರೆ ಅಲ್ಲಿ ಚಿಕ್ಕದು ಪಾನಿಪುರಿ ಅಂಗಡಿ. ಸೊ ಅದೇ ಅಂಗಡಿ ಅವ್ರದ್ದು ಇದು ದೊಡ್ಡ ಅಂಗಡಿನ ಓಪನ್ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಕಸ್ಟಮರ್ಗೆ ಅವ್ರಿಗೆ ಕೊಡಕ್ಕೆ ಆಗದೇನೆ ಇನ್ನು ಜಾಸ್ತಿ ಕಸ್ಟಮರ್ ಬರಲಾಗಿ ಅವ್ರಿಗೆ ಕೂತ್ಕೊಳ್ಳೋ ವ್ಯವಸ್ಥೆ ಮಾಡಿಕೊಟ್ಟು ಇಲ್ಲಿ ವ್ಯವಸ್ಥೆ ಮಾಡ್ತಾರೆ. ಮತ್ತೆ ಕೂತ್ಕೊಳ್ಳೋ ವ್ಯವಸ್ಥೆನೂ ಮಾಡಿದ್ದಾರೆ. ನೋಡಿ ಇಲ್ಲಿ ಕಸ್ಟಮರ್ ಬಂದು ಆರಾಮಾಗಿ ಕೂತ್ಕೊಂಡು ಪಾನಿಪುರಿ ತಿನ್ಬೋದು. ಅದು ಜಸ್ಟ್ 15 ರೂಪಾಯಿಗೆ. ಅದಕ್ಕೇನು ಜಾಸ್ತಿ ಇಲ್ಲ. ಕೂತ್ಕೊಂಡು ತಿಂತಾ ಇದೀವಿ ಅಂತ ಎಕ್ಸ್ಟ್ರಾ ತಗೊಳ್ಳಲ್ಲ. ಅದಕ್ಕೂ 15 ರೂಪಾಯಿಗೆ ಕೊಡ್ತಾರೆ. ಒಂಥರ ವಿಶೇಷತೆ. ಅವ್ರು ಹೇಳಿದ್ರಲ್ಲ, ಒಂಥರ ಸೇವಾ ಮನೋಭಾವನೆಯಿಂದ ನಾನು ಮಾಡ್ತಾ ಇದ್ದೀನಿ. ಇದರಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್, ತುಂಬಾ ಲಾಭ ಇಟ್ಕೊಂಡು ನಾನು ಯಾವುದೂ ಮಾಡ್ತಾ ಇಲ್ಲ, ಸೇವಾ ಮನೋಭಾವನೆಯಿಂದ ಮಾಡ್ತಾ ಇದೀನಿ ಅಂತ ಹೇಳಿದ್ರು. ನಿಜವಾಗಿ ಇದೊಂಥರ ಸೇವೆ ಅಂತ ಹೇಳ್ಬೋದು. ಯಾಕೆಂದ್ರೆ ನೀವು ನೋಡಿರ್ಬೋದು, ಯಾವುದೇ ನೀವು ಪಾನಿಪುರಿ ಮಸಾಲೆ ಪುರಿ ನೋಡಿದ್ರೆ 35-30 ರೂಪಾಯಿ ಇದ್ದೇ ಇರುತ್ತೆ ಮಿನಿಮಮ್. ಈಗ 15 ರೂಪಾಯಿ ಅರ್ಧ ರೇಟಿಗೆ ಮಾಡ್ತಾವ್ರೆ ಅಂದ್ರೆ ಅದರಲ್ಲೂ ಸ್ವಲ್ಪ ಲಾಭ ಮಾಡ್ಕೋತಾರೆ. ಅಂದ್ರೆ ಇನ್ನು ಏನೋ ಒಂಥರ ಅವ್ರಿಗೆ ಲಾಭ ಕಡಿಮೆನೇ ಆಗಲಿ, ಶ್ರಮ ಪಡ್ತಾರೆ ಪಾಪ. ಕಷ್ಟಪಟ್ಟು ಮಸಾಲ ರೆಡಿ ಮಾಡ್ತಾರೆ, ತರಕಾರಿ ಹೆಚ್ಚುತ್ತಾರೆ, ಈರುಳ್ಳಿ ಇಡ್ತಾರೆ. ಅದನ್ನೆಲ್ಲ ಕಷ್ಟಪಟ್ಟು ಹೆಚ್ಚಿ ಕಡಿಮೆ ಲಾಭಕ್ಕೋಸ್ಕರ ದುಡಿತಾ ಇರ್ತಕ್ಕಂಥ ವ್ಯಕ್ತಿಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದ್ರೆ ಇದೊಂಥರ ಸೇವೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಬನ್ನಿ ಸ್ನೇಹಿತರೆ, ಮಾತಾಡ್ಸೋಣ. ಕಸ್ಟಮರ್ನ ಏನು ಹೇಳ್ತಾರೆ. ಸರ್ ನಮಸ್ತೆ. ಸರ್ ಎಷ್ಟು ದಿನದಿಂದ ಬರ್ತಾ ಇದ್ರೆ? ನಾವೊಂದು 7-8 ವರ್ಷದಿಂದ ಬರ್ತೀವಿ. 7-8 ವರ್ಷದಿಂದ. ಟೇಸ್ಟ್ ಎಲ್ಲ ಹೆಂಗಿದೆ ಸರ್? ತುಂಬಾ ಚೆನ್ನಾಗಿದೆ ಸರ್. ಯಾಕಂದ್ರೆ ಕಡಿಮೆ ಪ್ರೈಸಿಗೆ ಕೊಡ್ತಾರೆ, ಟೇಸ್ಟ್ ಏನೋ ಡಮ್ಮಿ ಆ ಥರ ಏನಿಲ್ವಾ? ಆ ಥರ ಮನಸ್ಫೂರ್ತಿ ಹೊರಗಡೆ ಏನಿದೆ ಅದೇ ಥರ ಟೇಸ್ಟ್? ಸೇಮ್ ಟೇಸ್ಟ್. ತುಂಬಾ ಚೆನ್ನಾಗಿದೆ. 8 ವರ್ಷದಿಂದ ಬರ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಓಕೆ. ಲೈಕ್ ನಿಮ್ಮ ಫ್ಯಾಮಿಲಿ ಸಮೇತ ಬರ್ತೀರಾ? ಫ್ಯಾಮಿಲಿ ಸಮೇತ, ಮಕ್ಕಳು, ಬೈಕ್ ಎಲ್ಲರೂ ಬರ್ತಾರೆ. ಬನ್ನಿ ಮೇಡಮ್. ಟೇಸ್ಟ್ ಹೇಗಿದೆ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ನೀವು ಹೊರಗಡೆ ಪಾನಿಪುರಿ ತಿಂದಿರ್ತೀರಾ, ಒಳ್ಳೊಳ್ಳೆ ಹೋಟ್ಲಿಗೆ ಹೋಗಿ ಈ ತರ ಕುತ್ಕೊಂಡು ತಿಂತಿದ್ದೀರಿ. 40 ರೂಪಾಯಿ, 45 ರೂಪಾಯಿ, 50 ರೂಪಾಯಿನೇ. ಸೊ ನಿಮ್ಗೆ 15 ರೂಪಾಯಿ ಕೊಡ್ತಾ ಇದ್ದಾರೆ. ಹಿಂಗೆ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಬೇಲ್ ಹೌಸ್ ಅಲ್ಲಿ ತಿಂತಾರೆ, 15 ತಿಂತಾರೆ. ಬೇಲ್ ಹೌಸ್ ಓಕೆ. ಅಲ್ಲಿ 80 ರೂಪಾಯಿ ಕಂಪೇರ್ ಮಾಡಿದ್ರೆ 15 ರೂಪಾಯಿ. ಅಲ್ಲಿ 80 ರೂಪಾಯಿ ಒಂದು ಪ್ಲೇಟ್. ಹೌದು. ಇಲ್ಲಿ 15 ರೂಪಾಯಿ. ಓಕೆ. ಹೆಂಗ್ ಅನ್ಸುತ್ತೆ ಸರ್ ಈಗ ನಿಮ್ಗೆ? ಯೋಚನೆ ಸೇಮ್. ಒಂದೊಂದ್ಸರಿ ಈ ಕಡೆ ಬಂದಾಗ ಇಲ್ಲಿ ತಿನ್ಬಿಟ್ಟೆ ಹೋಗ್ತೀವಿ, ಆ ಕಡೆ ಹೋದ್ರೆ ಅಲ್ಲಿಗೆ ಹೋಗ್ತೀವಿ. ತುಂಬಾ ಚೆನ್ನಾಗಿ ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಓಕೆ. ನಿಮ್ಮ ಮನೆ ಇರೋದು? ನಮ್ಮನೆ ಜೆ ನಗರ, ಚಾಮರಾಜಪೇಟೆ. ಓಕೆ. ಈ ಕಡೆ ಬಂದಾಗ ಅಂಗಡಿಗೆ ಬಂದಿತ್ತು, ಹಿಂಗೆ ತಿಳ್ಕೊಂಡು. ಮೇಡಮ್, ಟೇಸ್ಟ್ ಅಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ? ನೀವು ಬೇರೆ ಕಡೆ ತಿಂದಿರ್ತೀರಾ? ಸರ್ ಕರೆಕ್ಟ್ ಆಗಿದೆ ಸರ್. ಕರೆಕ್ಟ್ ಆಗಿದೆ. ಥ್ಯಾಂಕ್ ಯು ಮೇಡಮ್. ಸರ್ ನಮಸ್ತೆ. ಸರ್ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಇಲ್ಲಿ? ವಿಜಯನಗರ ಬಂದು 1.5 year ಆಯ್ತು. 1.5 year ಇಂದ ಬರ್ತಾ ಇದ್ದೀರಾ. ಸರ್ ಹೆಂಗ್ ಅನ್ಸುತ್ತೆ ಸರ್? ಟೇಸ್ಟ್ ಎಲ್ಲ ಏನಾದ್ರು ಕಡಿಮೆ? ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ನಾವು ಕೊಡೋ ಪ್ರೈಸ್ಗೆ ಅಫೋರ್ಡಬಲ್ ಮತ್ತೆ ಚೆನ್ನಾಗಿರುತ್ತೆ. ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಅಲ್ಲ, ನೀವು ಹೊರಗಡೆ ಪಾನಿಪುರಿ ಅಂದ್ರೆ ಮಿನಿಮಮ್ 30 ರೂಪಾಯಿ, ಇಲ್ಲ 35, 40 ವರೆಗೂ ಇದೆ. ಹೌದು. ಇವರು 15 ರೂಪಾಯಿ ಕೊಡ್ತಾರೆ. ಹೌದು. ಟೇಸ್ಟ್ ಅಲ್ಲಿ ಏನು ವ್ಯತ್ಯಾಸ ಏನಿರಲ್ಲ, ಹಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಅಫೋರ್ಡಬಲ್. ಇಲ್ಲಿ ಬೇರೆ ಕಡೆ ಹೋದ್ರೆ ಅಲ್ಲಿ 1 ಪ್ಲೇಟ್ ಬದಲು 2 ಪ್ಲೇಟ್ ತಿನ್ಬೋದು. ಚೆನ್ನಾಗಿರುತ್ತೆ. ಇಲ್ಲಿ ಫ್ರೆಂಡ್ ಕರ್ಕೊಂಡ್ಬಂದು ತಿನ್ನಿಸ್ಬೋದು. ಹೌದು. ನನ್ನ ಫ್ರೆಂಡ್ ಇವಾಗ ಟ್ರಿಪ್ ಆಗಿದ್ದಾನೆ. ಇಲ್ಲಾಂದ್ರೆ ನಾವು ಇಬ್ರು ಯಾವಾಗ ರೆಗ್ಯುಲರ್ ಆಗಿ ಬರ್ತೀವಿ. ನೀವು ಒಬ್ರು ತಿನ್ನೋ ದುಡ್ಡಲ್ಲಿ ಇಬ್ರು ತಿನ್ಬೋದು. ಹೌದು. ಅಭಿಷೇಕ್ ಸರ್. ಪುಟ, ಯಾರು ಬಂದಿದ್ದೀರಾ? ನಾನು, ನಮ್ಮ ಡ್ಯಾಡಿ, ನಮ್ಮ ಅಕ್ಕ. ನೀನು, ಡ್ಯಾಡಿ, ಅಕ್ಕ. ಓಕೆ. ರೆಗ್ಯುಲರ್ ಬರ್ತಾ ಇರ್ತೀರಾ? ಓಕೆ. ಇದು ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆಯಾ? ಅಮ್ಮ ಬಂದಿಲ್ವಾ? ಇವತ್ತು ಬಂದಿಲ್ವಾ? ಡೈಲಿ ಬರಲ್ವಾ? ಇವತ್ತು ಅಷ್ಟು ಬಂದಿದೆ. ಪಾರ್ಸಲ್ ತೊಗೊಂಡ್ಬಿಡ್ತೀರಾ? ಮನೆಗೆ ಪಾರ್ಸಲ್ ತೊಗೊಂಡೋಗ್ತೀರಾ? ಪುಟ, ಹೆಂಗಿದೆ ಟೇಸ್ಟ್? ತುಂಬಾ ಚೆನ್ನಾಗಿದೆ. ಏನು ಓದ್ತಾ ಇದೆಯಾ? 6th ಸ್ಟ್ಯಾಂಡರ್ಡ್. ಏನು? 3rd. 15 ರೂಪಾಯಿಗೆ ಕೊಡ್ತಾ ಇದ್ದೀರಾ. ಸೊ ಎಷ್ಟು ಜನ? ಕ್ರೌಡ್ ಎಲ್ಲ ಹೆಂಗಿರುತ್ತೆ? ರೋಡ್ ಎಲ್ಲ ಚೆನ್ನಾಗಿರುತ್ತೆ ಸರ್. ರೋಡು ಬರುತ್ತೆ ಮತ್ತೆ ಇದನ್ನು ಆಗುತ್ತೆ, ಬಿಸ್ನೆಸ್ ಆಗುತ್ತೆ. ಬಟ್ ಏನಂದ್ರೆ ಜನ ಹೆಂಗ್ ನಾವು ಇದ್ ಮಾಡ್ತೀವೋ ರೆಸ್ಪೆಕ್ಟ್ ಕೊಡ್ತೀವೋ ಹಂಗೆ ಬರ್ತಾರೆ. ಬಟ್ ಎಲ್ಲ ಜನನು ಮಾತಾಡಿಸ್ತೆ ಟೇಸ್ಟ್ ಏನು ಕಮ್ಮಿ ಇಲ್ಲ, ಎಲ್ಲ ಹೊರಗಡೆ ಏನ್ ತಿಂತೀವಿ ಅದೇ ತರ ಇರುತ್ತೆ. ಎಲ್ಲಾನು ಅಲ್ಟಿಮೇಟ್ ಇರುತ್ತೆ. ನಾವೇನು ಇದು ಪ್ರಾಬ್ಲಮ್ ಏನು ಮಾಡ್ಕೊಳ್ಳಲ್ಲ. ಸ್ವಲ್ಪ ಕೂಲ್ ಆಗಿದ್ರೆ ಎಲ್ಲರೂ ಕೊಡ್ತೀವಿ. ತಾಳ್ಮೆಯಿಂದ ಕಾದ್ರೆ ಖಂಡಿತ ಎಲ್ಲರಿಗೂ ಸಿಗುತ್ತೆ. ಎಲ್ಲದೂ ಸಿಗುತ್ತೆ. ಓಕೆ. ಅದೇ ಒಂದ್ ಸ್ವಲ್ಪ ಆತರ ಪಡೋರಿಗೆ ನಾವು ಏನು ಮಾಡಕ್ಕಾಗಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರ್ನ ನಾವು ಇದು ಮಾಡಕ್ಕಾಗಲ್ಲ, ಕಂಟ್ರೋಲ್ ಮಾಡಕ್ಕಾಗಲ್ಲ. ಅವ್ರಿಗೆ ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂದ್ರೆ ಕಾಯ್ಲೇಬೇಕು. ಕಾಯ್ತಾರೆ, ಕಾಯೋರು ಕಾಯ್ತಾರೆ. ಒಂದ್ ಸ್ವಲ್ಪ ಜನ ಟೆನ್ಷನ್ ಬೈಟಿಗಳು ಕೋಪ ಮಾಡ್ಕೊಂಡು ಹೋಗ್ತಾರೆ. ಸರ್, ನೀವು ಎಷ್ಟು ವರ್ಷದಿಂದ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀರಾ? ನಾನು ಕೆಲಸ ಮಾಡ್ತಾ ಇಲ್ಲ, ಜೊತೆಗೆ ಹೆಲ್ಪ್ ಮಾಡಕ್ ಬರ್ತೀನಿ. 11 ವರ್ಷದಿಂದ ಬರತ್ತ. ನಾನೊಂದು ರಿಲೇಷನ್ ಅಲ್ಲ? ಓಕೆ. ಒಂದು 16-17 ವರ್ಷದಿಂದ ನಾನು ಇಲ್ಲೇ ಇದ್ದೀನಿ. 16-17 ವರ್ಷದಿಂದ ನಿಮ್ಮ ಟೀಮ್ ಫುಲ್ಲು? ಇಲ್ಲ, ನಾವು 4 ಜನ. 1, 2, 3. ಅವ್ರ ಮಿಸಸ್ ಅವರು ಹುಷಾರಿಲ್ಲ. ಅವ್ರ ಮನೆ 5 ಜನ ಟೋಟಲ್. ಅವ್ರ ಮಗನ ಅವರು? ಅವ್ರ ಮಗನೇ ಅವರು, ಅವ್ರ ಸೊಸೆ ಅವರು. ಓಕೆ. ಸೊ ಫ್ಯಾಮಿಲಿ ಸಮೇತ ಒಂದು ಏನೋ ಒಂಥರ ಸೇವಾ ಮನೋಭಾವನೆ ಇಟ್ಕೊಂಡು ಮಾಡ್ತಾ ಇದ್ರೆ. ಅಷ್ಟೇ. ಯಾಕೆಂದ್ರೆ ನೋಡಿ, ನಾನು ಏನಕ್ಕೆ ಅಲ್ಲ, ನಾನು ಈಗ ಯಾಕೆ ಈ ತರ ಹೇಳ್ತೀನಿ, ಬರ್ತಾರೆ ತಿನ್ನಕ್ಕೆ. ದುಡ್ಡು ಅಂತ ಎಕ್ಸ್ಪೆಕ್ಟ್ ಮಾಡಕ್ ಹೋಗಲ್ಲ. ಆಯ್ತು ತಿನ್ಕೊಂಡು ಹೋಗಿ ಅಂತ ಬಿಡ್ತೀವಿ. ನೀವು ದುಡ್ಡು ಕೊಟ್ಟೆ ತಿನ್ಬೇಕಂತಲ್ಲ, ಸುಮಾರು ಜನ ಬಂದು ತಿನ್ಕೊಂಡು ಹೋಗ್ತಾರೆ. ದುಡ್ಡು ಇಲ್ಲದೆ ಹಂಗೆ ಓಡೋಗ್ಬಿಡ್ತಾರೆ. ಅದು ಏನೋ ಮಾಡಕ್ಕಾಗಲ್ಲ. ಅಲ್ಲ ಸರ್, ಯಾಕೆಂದ್ರೆ ಈ ಕಾಲದಲ್ಲಿ ಈ ತರದವರು, ಯಾಕೆಂದ್ರೆ ಎಲ್ಲ ಬಿಸ್ನೆಸ್ ಅಲ್ಲೇ ಹೆಲ್ಪ್ ಮಾಡ್ಬೇಕಂತ ಅಷ್ಟೇ ಮಾಡ್ತಾ ಇರೋದು. ಹೊಟ್ಟೆ ಹಸಿಂದ ಬರ್ತಾರೆ. ಇವಾಗ ಬೇರೆ ಕಡೆ ಅಂದ್ರೆ 40 ರೂಪಾಯಿ ಕೊಟ್ಟು ತಿನ್ಬೇಕಲ್ಲ, ಇಲ್ಲಾಂದ್ರೆ ಒಂದ್ 2 ಪ್ಲೇಟ್ ತಿನ್ಕೊಂಡು ಹೋಗ್ಬೋದು.
ಆದ್ರಿಂದ ಅವ್ರ ಹೊಟ್ಟೆನೂ ತುಂಬುತ್ತೆ, ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಿಮ್ಮ ಹೆಸರು ಸರ್? ಸುಶೀಲ್ ಕುಮಾರ್. ಓಕೆ, ಥ್ಯಾಂಕ್ ಯು ಸರ್.